ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಬ್ರಹ್ಮಲೀನ ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರಿಗೆ, ಜ್ಞಾನಜ್ಯೋತಿ ಪೂಜ್ಯಪಾದ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೆ, ಯೋಗಾಚಾರ್ಯರಾದ ಪೂಜ್ಯಪಾದ ಶ್ರೀ ಸಂಗಮದೇವ ಅಪ್ಪಾಜಿಯವರಿಗೆ ಶ್ರದ್ಧೆಯಿಂದ ಅಭಿವಂದಿಸಿ, ತತ್ಸ್ವರೂಪರಾಗಿ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಪ್ರವಚನವನ್ನು ದಯಪಾಲಿಸಲಿರುವ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಇನ್ನು ನಾಳೆಯಿಂದ ಚಪ್ಪಾಳೆ ಹೊಡೆಯೋದು ಬೇಡ. ನಮಸ್ಕಾರ ಅಂದಾಗ ಚಪ್ಪಾಳೆ ಹೊಡೆಯೋದು ಬೇಡ. ನಾನು ನಮಸ್ಕಾರ ಅಂದರೆ ನೀವು ಸುಮ್ಮನೆ ಕೂತ್ರೆ ಸಾಕು, ಚಪ್ಪಾಳೆ ಹೊಡೆಯೋದ. ಏನಾದರೂ ಕತೆ ಹೇಳಿದಾಗ ಅಥವಾ ಯಾವುದಾದ್ರೂ ಮಹತ್ವದ ವಿಷಯ ಹೇಳಿದಾಗ ಅದು ನಿಮಗೆ ಭಾಳ ಚಲೋ ಅನ್ನಿಸ್ತು ಅಂದ್ರೆ, ಸ್ಫೂರ್ತಿ ನೀಡಿತು ಅಂದರೆ ಅವಾಗ ಚಪ್ಪಾಳೆ ಹೊಡಿಬೇಕು. ಹಿಂಗೆ ಪ್ರವಚನ ಮಾಡುವಾಗ ಸಂಬೋಧನೆ ಮಾಡಿ ನಮಸ್ಕಾರ ಶರಣಾರ್ಥಿ ಅಂದಾಗ ಅವ್ರು ಏನಂತಾರೆ ಅದನ್ನು ಅವ್ರು ನಮಸ್ಕಾರ ಅಂದ್ರಪ್ಪ ಅಂದರೆ ನೀವು ಅಲ್ಲಿ ಒಂದು ಸ್ವಲ್ಪ ಕೈ ಮುಗಿದ್ರೆ ಟೀಕ್, ಇಲ್ಲಾಂದ್ರೆ ಹಂಗೆ ಕೂಡ ಚಪ್ಪಾಳೆ ಹೊಡಿವಾಗ ಆಭಾಸ ಆಗ್ತದೆ. ಒಬ್ಬ ಮನುಷ್ಯ ದೊಡ್ಡವನಾಗಿದ್ದಾನೆ, ಬೆಳೆದಿದ್ದಾನೆ, ವಯಸ್ಸಾಗಿದೆ ಅನ್ನೋದನ್ನು ಏನನ್ನು ನೋಡಿ ನಾವು ಗುರುತಿಸ್ತೇವೆ ಅಂದರೆ, ಒಂದು ಶರೀರದಲ್ಲಿ ಆದಂಥ ಬದಲಾವಣೆ, ಮತ್ತೊಂದು ವಯಸ್ಸಿನಲ್ಲಿ ಆದಂಥ ಹೆಚ್ಚು. ಇದು ಒಬ್ಬ ಮನುಷ್ಯ ಬೆಳೆದಿದ್ದಾನೆ, ಬದಲಾವಣೆ ಆಗಿದೆ ಅನ್ನೋದನ್ನು ಗುರುತಿಸೋದಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ. ಆದರೆ ಬರೀ ಶಾರೀರಿಕ ಬೆಳವಣಿಗೆಯಿಂದ ಮಾತ್ರ, ವಯಸ್ಸಿನಲ್ಲಿ ದೊಡ್ಡವರಾಗೋದ್ರಿಂದ ಮಾತ್ರ ಒಬ್ಬ ವ್ಯಕ್ತಿ ಬೆಳೆದಿದ್ದಾನೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನು ಗುರುತಿಸುವಂಥ, ಒಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನು ತಿಳಿಸುವಂಥ ವಿಷಯಗಳು ನಿಜವಾಗಿಯೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾರ ಸ್ವಭಾವದಲ್ಲಿ, ಗುಣಗಳಲ್ಲಿ, ನಡತೆಯಲ್ಲಿ ದಿನೇ ದಿನೇ ಕ್ರಮೇಣವಾಗಿ ಸಣ್ಣ ಸಣ್ಣ ಬದಲಾವಣೆಗಳಾಗ್ತಾವೋ, ಒಳ್ಳೆಯ ಬೆಳವಣಿಗೆಗಳಾಗ್ತಾವೋ, ಅದನ್ನು ನಾವು ಬೆಳವಣಿಗೆ ಅಂತ ಗುರುತಿಸ್ತೇವೆ. ವಯಸ್ಸಾದರೂ ಒಳ್ಳೆಯ ಗುಣ ಬರಲಿಲ್ಲ, ಎತ್ತರಾದರೂ ಒಳ್ಳೆಯ ಸ್ವಭಾವ ಬರಲಿಲ್ಲ ಅಂದರೆ ವಯಸ್ಸಿಗೂ ಅರ್ಥ ಇಲ್ಲ, ಎತ್ತರಕ್ಕೂ ಅರ್ಥ ಇಲ್ಲ. ಒಬ್ಬ ಮನುಷ್ಯ ಬೆಳೆದಿದ್ದಾನೆ, ಸುಧಾರಿಸಿದ್ದಾನೆ ಅಂತ ಗುರುತಿಸಬೇಕಾದ್ರೆ ಮುಖ್ಯವಾಗಿ ಆ ಮನುಷ್ಯನ ಒಳಗಡೆಯ ಸ್ವಭಾವದಲ್ಲಿ ಬದಲಾವಣೆ ಆಗಬೇಕು. ಹುಟ್ಟ ಯಾರೂ ಪರಿಪೂರ್ಣ ಇರೋದಿಲ್ಲ. ಹುಟ್ಟ ಯಾರಿಗೂ ಪೂರ್ಣ ತಿಳುವಳಿಕೆ ಇರೋದಿಲ್ಲ. ಆದರೆ ದಿನೇ ವಯಸ್ಸಾದಂತೆ ಪ್ರಪಂಚದಲ್ಲಿ ಅನುಭವ ಬಂದಂತೆ ಕ್ರಮೇಣ ನಡೆದಂತೆ ನಾವು ಸ್ವತಃ ಒಳ್ಳೊಳ್ಳೆಯ ವಿಚಾರಗಳನ್ನು ಸ್ವಂತ ತಿಳುವಳಿಕೆಯಿಂದಲೋ, ಗುರುಗಳಿಂದಲೋ, ಮಹಾತ್ಮರಿಂದಲೋ ಕೇಳಿ ಅನುಸರಿಸಬೇಕು. ಆವಾಗ ನಮಗೆ ಗೊತ್ತಿರಲಾರದ ಹಾಗೆ ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಆಗೋದಕ್ಕೆ ಪ್ರಾರಂಭ ಮಾಡ್ತದೆ. ಹೀಗೆ ಸ್ವಭಾವ ಬದಲಾವಣೆ ಮಾಡೋದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಶಿಕ್ಷಣ ಅಂದರೆ ಒಬ್ಬ ವ್ಯಕ್ತಿಯ ಸ್ವಭಾವವನ್ನು, ವರ್ತನೆಯನ್ನು
ಪರಿವರ್ತನೆ ಮಾಡುವುದು. ಹಾಗೆ ಸ್ವಭಾವವನ್ನು ಬದಲಾವಣೆ ಮಾಡಿ, ವರ್ತನೆಯನ್ನು ಪರಿವರ್ತನೆಯನ್ನು ಮಾಡಿ, ಆತ್ಮಶುದ್ಧಿಯನ್ನು ನೀಡಿದರೆ ಅದಕ್ಕೆ ಧರ್ಮ ಶಿಕ್ಷಣ ಅಂತ ಕರೀತಾರೆ. ಅಕಸ್ಮಾತ್ ಇದು ನಡೀಲಿಲ್ಲ ಅಂತ ಇಟ್ಕೊಳ್ಳಿ, ಅಂದರೆ ಸ್ವಭಾವನೂ ಬದಲಿ ಆಗಲಿಲ್ಲ, ವರ್ತನೆಯೊಳಗೂ ಏನು ವ್ಯತ್ಯಾಸ ಆಗಲಿಲ್ಲ, ಪರಿವರ್ತನೆ ಆಗಲಿಲ್ಲ, ಮತ್ತು ಆತ್ಮಶುದ್ಧಿನೂ ಆಗಲಿಲ್ಲ ಅಂದರೆ ಒಬ್ಬ ಮನುಷ್ಯ ಎಷ್ಟೇ ಶಿಕ್ಷಣವನ್ನು ಪಡ್ಕೊಂಡಿದ್ರೂ ಕೂಡ ಆತ ಅವಿದ್ಯಾವಂತ ಇದ್ದಂತೆಯೇ. ಸರ್ಟಿಫಿಕೇಟ್ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಸದ್ವರ್ತನೆಗಳು ಎಷ್ಟಿದಾವೆ, ಸದ್ಭಾವ ಎಷ್ಟಿದೆ, ಸಚ್ಚಿಂತನೆ ಎಷ್ಟಿದೆ, ಸದಾಚಾರ ಎಷ್ಟಿದೆ ಅನ್ನೋದು ಮುಖ್ಯ. ಸರ್ಟಿಫಿಕೇಟಲ್ಲಿ ಬಹಳ ಇದೆ, 12ನೇತೆ, 15ನೇತೆ, 17ನೇತೆ, ಇನ್ನು ತಾಂತ್ರಿಕ ಶಿಕ್ಷಣ ಇದೆ, ಯಾಂತ್ರಿಕ ಶಿಕ್ಷಣ ಇದೆ, ಏನೇನೋ ಕಲ್ತಿದ್ದೀವಿ. ಸರ್ಟಿಫಿಕೇಟ್ನೊಳಗಡೆ ಇರೋ ಕ್ವಾಲಿಫಿಕೇಶನ್ನೇ ಅಲ್ಲ. ಕ್ವಾಲಿಫಿಕೇಶನ್ ಯಾವುದು? ನಮ್ಮ ವಿಚಾರದೊಳಗಡೆ, ಆಚಾರದೊಳಗಡೆ ಕ್ರಮೇಣವಾಗಿ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಬದಲಾವಣೆ ಮಾಡ್ತಾ 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 ಪೂರ್ಣ ಪ್ರಮಾಣದ ಕಡೆ ನಮ್ಮನ್ನು ನಾವು ತೆರೆದುಕೊಳ್ಳುವುದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಅದನ್ನು ಕೊಡೋರಿಗೆ ಗುರುಗಳು ಅಂತ ಕರೀತಾರೆ, ಅದನ್ನು ಕಲಿಸೋರಿಗೆ ಗುರುಗಳು. ಅಂತಹ ಗುರುಗಳ ಬಗ್ಗೆ ನಾವು ನಿನ್ನೆಯಿಂದ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಇಲ್ಲಿ ಗುರು ಅಂದರೆ ನಾನು ನಿನ್ನೆ ಹೇಳಿದ ಹಾಗೆ ಕೇವಲ ವ್ಯಕ್ತಿ ರೂಪದಲ್ಲಿ ಮಾತ್ರ ನೋಡಬಾರ್ದು. ನಮಗೆ ಶಾಲೆಯಲ್ಲಿ ಅಕ್ಷರ ಅಭ್ಯಾಸದಿಂದ ಪ್ರಾರಂಭ ಮಾಡಿ ಆತ್ಮಿಕ ಅನುಭವವನ್ನು ನೀಡುವವರೆಗೆ ಎಷ್ಟೋ ಜನ ಗುರುಗಳು ಇರ್ತಾರೆ. ಆದರೆ ಇಲ್ಲಿ ನಾವು ಏನು ಚಿಂತನೆ ಮಾಡಿದ್ದೇವೋ, ದತ್ತಾತ್ರೇಯ ಗುರುಗಳು, ಯದು ಮಹಾರಾಜನಿಗೆ ತಿಳಿಸಿದಂಥ ಗುರುಗಳು, ನಿಸರ್ಗದಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ 10 ಸಂಗತಿಗಳನ್ನು ತಿಳಿಸುವಂಥ ಗುರುಗಳು. ಅದರಲ್ಲಿ ಮೊದಲನೇ ಗುರುಗಳ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡೋಣ. ಮೊದಲನೇ ಗುರುಗಳು ಯಾರು ಅಂತ ಹೇಳಿದ್ದೆ? ಭೂಮಿ. ಈ ಭೂಮಿ ತಾಯಿ ಬಹಳ ದೊಡ್ಡ ಗುರು. ಭೂಮಿ ತಾಯಿ ನಮಗೆ ಕಲಿಸುವಂಥ ಪಾಠ ನಮ್ಮ ಜೀವನ ಪೂರ್ತಿ ನಾವು ರೂಢಿ ಮಾಡಿಕೊಂಡ್ರೆ, ಜೋಪಾನ ಮಾಡಿಕೊಂಡ್ರೆ, ಭೂಮಿ ತಾಯಿಯಷ್ಟೇ ಗುಣ, ಸ್ವಭಾವ, ಮಹತ್ವ ನಮಗೂ ಬರ್ತದೆ. ನಾವು ಭೂಮಿ ತಾಯಿಯನ್ನು ನೋಡ್ತೇವೆ, ಆಕೆ ಜೊತೆನೇ ಒಡನಾಡ್ತೇವೆ, ಆದರೆ ಆಕೆ ಸ್ವಭಾವ, ಆಕೆ ಮೌನವಾಗಿ ಹೇಳುವಂಥ ಪಾಠ, ಏನನ್ನೂ ಹೇಳಲಾರದೆ ಜೀವ ಸಂಕುಲಕ್ಕೆ ಕೊಡುವಂಥ ಸಂದೇಶವನ್ನು ನಾವು ಸ್ವೀಕಾರವನ್ನೇ ಮಾಡುವುದಿಲ್ಲ. ಆದ್ದರಿಂದ ಭೂಮಿ ತಾಯಿಯಿಂದ ನಾವು ಏನು ಕಲಿಯಬೇಕು ಅನ್ನೋದನ್ನು ದತ್ತಾತ್ರೇಯರು ಯದು ಮಹಾರಾಜನಿಗೆ ಹೇಳ್ತಾರೆ. ಅದೇ ವಿಷಯವನ್ನು ಶ್ರೀಕೃಷ್ಣ ಪರಮಾತ್ಮ ಉದ್ಧಾಲಕನಿಗೆ ಹೇಳ್ತಾರೆ. ಅವರು ಏನು ಹೇಳಿದರು ಅನ್ನೋದನ್ನು ಇವತ್ತು ನಾವು ಸ್ವಲ್ಪ ಚಿಂತನೆ ಮಾಡೋಣ. ಭೂಮಿ ತಾಯಿ ಇದ್ದಾಳಲ್ಲ, ಭೂಮಿ ತಾಯಿ, ಆಕೆ ಜೀವಕೋಟಿಗೆ ಆಶ್ರಯವನ್ನು ಇತ್ತವು. ವಿಜ್ಞಾನ ಹೇಳ್ತದೆ, ವೇದಾಂತ ಹೇಳ್ತದೆ, 84 ಕೋಟಿ ಜೀವರಾಶಿಗಳಿದಾವಂತೆ. 84 ಕೋಟಿ ಜೀವರಾಶಿಗಳಿಗೆ, ಆ ಜೀವರಾಶಿಯ ಆಶ್ರಯ ತಾಣಗಳಿಗೆ ಎಲ್ಲಕ್ಕೂ ಕೂಡ ಆಶ್ರಯ ನೀಡಿದವಳು ಭೂಮಿ ತಾಯಿ. ಬಹಳ ದೊಡ್ಡ ಮಡಿಲು ಆಕೆಯದು. ಭೂಮಿ ತಾಯಿಯ ಮಡಿಲು ಎಂಥದ್ದು ಅಂದರೆ ಸಕಲ ಚರಾಚರ ಜೀವರಾಶಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದಾಳೆ. ಅಲ್ಲಿ ಜೀವ ಇರೋ ಜೀವಿಗಳು ಇದ್ದಾವೆ, ಜೀವ ಇರಲಾರದಂಥ ವಸ್ತುಗಳು ಇದ್ದಾವೆ. ಆದ್ದರಿಂದಲೇ ಭೂಮಿ ತಾಯಿ ಅಂದರೆ ಜೀವಕೋಟಿಗೆ ಆಶ್ರಯವನ್ನು ಇತ್ತವು. ಅವಳು ಆಧಾರವಾಗದೇ ಇದ್ದರೆ ನಮಗೆ ಬದುಕೇ ಇಲ್ಲ. ಅಕಸ್ಮಾತ್ ಭೂಮಿ ತಾಯಿಯನ್ನು ಬಿಟ್ಟು ಆಕೆದೇನು ಆಧಾರ ಬೇಡ, ಆಶ್ರಯ ಬೇಡ, ನಾವು ಬದುಕ್ತೀವಿ ಅಂದರೆ ಜೀವನ ಸಾಧ್ಯ ಇದೆಯಾ?
ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಭೂಮಿ ತಾಯಿ ಎಷ್ಟು ಆಧಾರ ಅಂದರೆ, ಭೂಮಿ ತಾಯಿಯ ಆಧಾರವನ್ನು ಬಿಟ್ಟು, ಆಶ್ರಯವನ್ನು ಬಿಟ್ಟು, ಪೋಷಣೆಯನ್ನು ಬಿಟ್ಟು ಯಾರೂ ಬದುಕೋದಕ್ಕಾಗೋದಿಲ್ಲ. ಅಷ್ಟು ಅಗತ್ಯವಾದಂಥ ಶಕ್ತಿ ಭೂಮಿ ತಾಯಿ. ಬರೀ ಆಧಾರ ಮಾತ್ರ ಅಲ್ಲ, ಆಕೆ ಮಹಾನ್ ಪೋಷಕಿ, ಎಲ್ಲರನ್ನೂ ಸಲಹುತ್ತಿರುವಂಥಾಕಿ. ಮುಗಿಸ್ಬಿಡು, ಒಮ್ಮೆ ಮುಗಿಸ್ಬಿಡು. ಅಡಿಕೆ ಚೀಟ್ ತೊಗೊಂಬಂದ ಕಿಶೆದಾಗ ಇಟ್ಕೋ. 3ನೇತಿ 4ನೇತಿ ಇರ್ಬೇಕಪ್ಪ. ಹಿಂಗೆ ಮಾಡಿದ್ರೆ ಹೆಂಗೆ? ಇದೆಲ್ಲ ಹಳೆ ಹುಣಸೆ ಹಣ್ಣು ತೊಳ್ದಂಗೆ ಆಗ ಚಂದ ಕೂತ್ಕೋ, ಕಿಶೆದಾಗ ಇಟ್ಕೋದು. ತರಬಾರ್ದು, ಅದನ್ನು ಮೊದಲನೇದ್ದು ತಿನ್ನಬಾರ್ದು. ಎಂದರ ವರ್ಷ ಒಪ್ಪತ್ನ್ಯಾಗ ತಿಂದ್ರೆ ನಡೀತಿತ್ತು. ಗುಡಿಗೂ ತೊಗೊಂಡು ಬರೋದು ಅದನ್ನು ನೆನಪುಳಿತಿ ನೋಡಪ್ಪ. ಕಡೆ ಮಠ ನೀನು ಏನು ಹೇಳ್ತಾರಲ್ಲ, ಅಜ್ಜವ್ರು ಬಂದಾರಲ್ಲ ದೂರದಿಂದ, ಸ್ವಾಮೀಜಿ ಬಂದಾರಲ್ಲ, ಅವ್ರು ಏನು ಹೇಳ್ತಾರ ಅಂತ ತಿಳ್ಕೋಬೇಕು. ನಾವು ದೊಡ್ಡವರಾಗಕ್ಕ, ಬೆಳೆಯಾಕ ಇವೆಲ್ಲ ಸಹಾಯ ಮಾಡ್ತಾವೆ. ಕುಂಡ್ರಿ, ಪಟ್ನ ಕುಂಡ್ರಿ, ಹೊಳ್ಳಿ ನೋಡ್ಬೇಡ್ರಿ ಯಾರು. ಅಜ್ಜರ್ನಷ್ಟ ನೋಡೋದು 10 ದಿವಸ. ಯಾರಾದ್ರೂ ಬರಲಿ, ಯಾವಾಗಾರ ಬರಲಿ, ನಿಮ್ದೊಂದು ಸ್ವಲ್ಪ ಪಟಕನ ಹೊಳ್ಳಿ ನೋಡ್ತೀವಿ. ಯಪ್ಪ ಕುಂಡ್ರಿ ಮಹಾರಾಜ್, ಅಲ್ಲೇ ಕುಂಡ್ರಿ. ಈಗ ಬಂದ್ರಿ, ಎಲ್ಲ ಮನೆಯಾಗಿಂದ ಮುಗಿಸಿ ಬರ್ಬೇಕಲ್ಲ, ಅವೆಲ್ಲ ಕೆಲಸ ಇರ್ತಾವೆ. ನೀವು ಕೆಲಸ ಎಲ್ಲ ಬಂದು ಕುಂತೀರಿ, ಎಲ್ಲ ಮುಗೀತು ಮನೆಯಿಂದ. ನೋಡ್ರಿ, ನಾನು ಎಷ್ಟು ಚಂದ ಗಂಭೀರ ವಿಷಯ ಹೇಳಕತ್ತಿದ್ದೆ, ಅದು ಉಳಿತು, ಸರಿತು, ದಂಡಿಗೆ ಹೋಯ್ತು ಅಂದ್ರೆ ಹಂಗೆ ಉಳಿತು. ಅದಕ್ಕೆ ಪ್ರವಚನ ಅಂದ್ರೆ ಸ್ವಲ್ಪ ಗಂಭೀರತೆ ಇರಬೇಕು, ಶಿಸ್ತಿರ್ಬೇಕು, ಸ್ವಲ್ಪ ಏನು ಪೂರ್ಣನೇ ಇರಬೇಕು. ಒಂದು ಕೆಲಸ ಮಾಡಿರಿ, ಒಂದು ರೂಢಿ ಮಾಡ್ಕೇರಿ. ಇವ್ರು ಯಾರ್ಯಾರು ಅದಾರಲ್ಲ ಅಂದ್ರೆ ಅವ್ವ ಅಪ್ಪ ಪಾಳೆ ಹಾಕೋರಿ. ಒಂದು ದಿವ್ಸ ನೀವು ಕುಂಡ್ರಿಸ್ರಿ, ಒಂದು ದಿವ್ಸ ಅವ್ರ ಹತ್ರ ಕುಂಡ್ರಿಸ್ರಿ. ನಿಮ್ದೇನು ಆತ ಕುಂತಿರ್ತಾರ, ನಮ್ಮದು ಏನು ಹೋಗಲ್ಲ, ಅವ್ರದ್ದು ಏನು ಹೋಗಲ್ಲ. ನಾಳೆ ಅವ್ವನ ಹತ್ರ ಕುಂಡ್ರಿ ಅಪ್ಪ, ನೀವು ಅಷ್ಟೇ ಅವ್ವ ಅಪ್ಪನ ಹತ್ರ ಕುಂಡ್ರಿ, ಇಲ್ಲ ಸುಮ್ಮನೆ ಕುಂಡ್ರಿ. ಎಲ್ಲರಿಗಿಂತ ದೊಡ್ಡ ಅವ್ವ ದೊಡ್ಡಪ್ಪ ಇಲ್ಲದಾರ, ಚಂದ ಕುಂಡ್ರಬೇಕಾ, ಲಕ್ಷ್ಯ ಕೊಟ್ಕೊಂಡ್ರಿ. ಭೂಮಿ ತಾಯಿ ಈ ನೆಲ ಧರೆ ಧರೆ ವಸುಂಧರ, ನಮ್ಮೆಲ್ಲರಿಗೂ ಆಕೆ ಆಶ್ರಯವನ್ನು ನೀಡಿದಂಥ ಆಕೆ ಮಹಾನ್ ಪೋಷಕಿ. ಆಕೆ ಇಲ್ಲಂದ್ರೆ ಏನೂ ಇಲ್ಲ. ಮಣ್ಣಿಲ್ಲ ಅಂದರೆ ಏನೇನು ನಡೆಯಲ್ಲ. ದಾಸರೊಂದು ಪದ್ಯದೊಳಗಡೆ ಬರೆದಿಲ್ಲ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಸಕಲ ದರುಶನಗಳೆಲ್ಲ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ. ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅನ್ನಗಳೆಲ್ಲರಿಯ ಕೇಳಿರಲ್ಲ. ಮಣ್ಣು ಬಿಟ್ಟು ಏನೇನೂ ಇಲ್ಲ, ಯಾರೂ ಇಲ್ಲ. ಅವರು ಬರೀತಾರೆ, ಅನ್ನ ಉದಕ ಊಟ ಕೊಡುವುದು ಮಣ್ಣು, ಈಯುವುದು ಮಣ್ಣು. ದಾಸರು ಹೇಳಿದ್ದಾರೆ, ಬಣ್ಣ ಬಂಗಾರ ಬೆಳ್ಳಿ ಎಲ್ಲ ಕೊಡೋದು ಮಣ್ಣು. ಉನ್ನತವಾದ ಪರ್ವತವೆಲ್ಲ ಮಣ್ಣು, ಕಣ್ಣು ಮೂರುಳ್ಳವನ ಕೈಲಾಸ ಮಣ್ಣು. ಹೇಳ್ರಿ, ಮಣ್ಣು ಬಿಟ್ಟು ಏನೈತಿ ಹೇಳಿ? ದೇವರ ಗುಡಿ ಮಠ ಮಂದಿರವೆಲ್ಲ ಮಣ್ಣು. ಆವಾಗ ಆಡುವ ಮಡಕೆಯೆಲ್ಲ ಮಣ್ಣು. ಕೋವಿದರಸರ ಕೋಟೆಗಳೆಲ್ಲ ಮಣ್ಣು. ದೊಡ್ಡ ದೊಡ್ಡ ರಾಜ ಮಹಾರಾಜರು ಏನು ಸಂಪತ್ತು ಸಿರಿ ಅರಮನೆಯೊಳಗೆ ತುಂಬಿಕೊಂಡು ಕೂತಿದಾರಲ್ಲ, ಅದ್ರದ್ದು ಎಲ್ಲ ಮೂಲ ಮಣ್ಣೆ. ಪಾವನ ಗಂಗೆಯ ತಟೆಯೆಲ್ಲ ಮಣ್ಣು. ಗಂಗಾ ನದಿ ಇದೆಯಲ್ಲ, ಗಂಗಾ ನದಿ ತಳ, ಗಂಗಾ ನದಿಗೆ ಆಶ್ರಯನು ಮಣ್ಣೆ. ಈ ಮಣ್ಣು ಬಿಟ್ಟರೆ ಏನೇನೂ ಇಲ್ಲ. ನಮ್ಮ ಕಾಳು ಕಡಿ ದವಸ ಧಾನ್ಯ ಎಲ್ಲ ಬರೋದು ಮಣ್ಣಿಂದನೇ. ನಾವು ಹಾಕೊಳ್ಳೋ ವಸ್ತ್ರ, ನಾವು ಬಳಸೋ ಶಸ್ತ್ರ ಎಲ್ಲ ತಯಾರಿ ಆಗೋದು ಮಣ್ಣಿಂದನೇ. ಮಣ್ಣು ಬಿಟ್ಟರೆ ಏನೂ ಇಲ್ಲ. ಮಣ್ಣೇ ಜಗತ್ತಿಗೆ ಆಧಾರ, ಮಣ್ಣೇ ಜೀವಿಗಳಿಗೆ ಆಧಾರ. ಅಂಥ ಮಣ್ಣು ಭೂಮಿ, ಭೂಮಿ ತಾಯಿ. ಆಕೆ ನೀರನ್ನು ಹೊತ್ತಿದ್ದಾಳೆ, ಗಿಡ ಮರಗಳನ್ನು ಬೆಳೆಸ್ತಾಳೆ,
ಬದುಕೋದಕ್ಕೆ ಏನೇನು ಬೇಕೋ ಜೀವಿಗಳಿಗೆ ಅಂಥ ಉಷ್ಣತೆ, ತಂಪು, ಗಾಳಿ, ಇಂಪು ಎಲ್ಲ ಈ ಭೂಮಿ ಮೇಲಿದೆ. ಇಂಥ ಭೂಮಿ ಮೇಲೆ ಜೀವಿಗಳಾದ ನಾವು ಆಕ್ರಮಣವನ್ನು ಮಾಡ್ತೀವಿ. ಭೂಮಿ ತಾಯಿ ಮೇಲೆ ನಾವು ಆಕ್ರಮಣವನ್ನು ಮಾಡ್ತೀವಿ. ಜೀವಿಗಳು, ಮನುಷ್ಯರು, ಜೀವಿಗಳೊಳಗೂ ಮನುಷ್ಯರು. ಬಾಕಿ ಪ್ರಾಣಿಗಳೇನು ಮಣ್ಣನ್ನು ಹಾಳು ಮಾಡೋ ಕೆಲಸವಾಗಲಿ ಆಕ್ರಮಣ ಮಾಡೋ ಕೆಲಸವನ್ನಾಗಲಿ ಮಾಡಲ್ಲ. ಆದರೆ ಮನುಷ್ಯ ಮಾತ್ರ ಮಣ್ಣಿನಿಂದಾನೇ ಎಲ್ಲ ಪಡ್ಕೊಂಡು ಭೂಮಿಯಿಂದಾನೇ ಎಲ್ಲ ಸ್ವೀಕಾರ ಮಾಡಿ ಅಂಥ ಭೂಮಿಯ ಮೇಲೆ ಆಕ್ರಮಣವನ್ನು ಮಾಡ್ತಾನೆ, ತುಳಿತಾನೆ, ಘಾಸಿ ಮಾಡ್ತಾನೆ, ಕೊಳೆ ಮಾಡ್ತಾನೆ. ಇಷ್ಟೇ ಅಲ್ಲ, ಈ ಮಣ್ಣಿನ ಗುಣಧರ್ಮವನ್ನು, ಸ್ವಭಾವವನ್ನೂ ಕೂಡ ಮನುಷ್ಯ ಬದಲಿ ಮಾಡ್ತಾನೆ, ಸ್ವರೂಪವನ್ನೂ ಕೂಡ ಮನುಷ್ಯ ಬದಲಿ ಮಾಡ್ತಾನೆ. ಎಂಥ ಮೂರ್ಖತನ ನೋಡ್ರಿ. ಮಣ್ಣಿನ ಮೂಲ ಗುಣ, ಮಣ್ಣಿನ ಮೂಲ ಸ್ವರೂಪ, ಮಣ್ಣಿನ ಗುಣಧರ್ಮವನ್ನೇ ವಿಕಾರ ಮಾಡ್ತಾನೆ ಮನುಷ್ಯ. ಮಾಡೋದಿಲ್ಲ? ದೊಡ್ಡ ದೊಡ್ಡ ಮಣ್ಣಿನ ಗುಡ್ಡನ ಸಮ ಮಾಡಿ ನೆಲ ಮಾಡ್ತಾನೆ, ದೊಡ್ಡ ದೊಡ್ಡ ತಗ್ಗುಗಳಿಗೆ ಮಣ್ಣು ತುಂಬಿ ಗುಡ್ಡ ತಯಾರಿ ಮಾಡ್ತಾನೆ. ಮಾಡೋದಿಲ್ಲ ಮನುಷ್ಯ? ಮಾಡೋದಿಲ್ಲ. ನಾವು ಮಾಡೋದಿಲ್ಲ. ನಮ್ಮ ಜಮೀನೊಳಗೆ ತಗ್ಗಿದ್ರೆ ನಾವು ಬಿಡೋದಿಲ್ಲ, ಅದಕ್ಕೆ ಮಣ್ಣು ತುಂಬಿ ಅದನ್ನು ಲೆವೆಲ್ ಮಾಡ್ತೀವಿ. ಒಂದು ಸ್ವಲ್ಪ ಉಬ್ಬಿತ್ತು, ಎತ್ತರಿತ್ತು, ಗುಡ್ಡಿತ್ತು ಅಂದರೆ ಒಡೆದು ತಗ್ಗು ಮಾಡ್ತೀವಿ. ಮಣ್ಣು ಮಾತ್ರ ಏನು ಮಾಡಲ್ಲ. ಇಂಥ ಮಣ್ಣಿನ ಗುಣ, ಸ್ವಭಾವ, ಸ್ವರೂಪ, ಆಕಾರಗಳನ್ನೇ ಮನುಷ್ಯ ವಿರೂಪ ಮಾಡಿದರೂ ಕೂಡ ಮಣ್ಣು, ಭೂಮಿ ಸಹಿಸಿಕೊಳ್ತಾಳೆ. ಹಿಂಗೆ ಎಷ್ಟು ಸಹಿಸಿಕೊಳ್ತಾಳೆ ಅಂದರೆ ಭೂಮಿ ತಾಯಿ, ಇಷ್ಟೆಲ್ಲ ಸಹಿಸಿಕೊಳ್ಳೋದ್ರಿಂದಲೇ ಭೂಮಿಗೆ ಸರ್ವಂ ಸಹ ಅಂತ ಕರೀತಾರೆ. ಸರ್ವಂ ಸಹ. ವಸುಂಧರ, ಧರಿತ್ರಿ, ಧರೆ, ತಿರೆ, ಭೂಮಿಗೆ ಪದಗಳು ಬೇರೆ ಬೇರೆ ಪದಗಳು. ತಿರೆ, ಧರೆ, ವಸುಂಧರ ಎಲ್ಲ ಸಹಿಸಿಕೊಳ್ತಾಳೆ. ಹೆಂಗೆ? ಎಷ್ಟೋ ಲಕ್ಷ ವರುಷಗಳಿಂದ ತನ್ನ ಮೇಲೆ ಆಗ್ತಾ ಇರುವಂಥ ಈ ಹೊರಗಿನ ಆಕ್ರಮಣವನ್ನೆಲ್ಲ ಸಹನೆಯಿಂದ ವ್ರತ ಅಂತ ಭಾವಿಸಿ ಮಾಡ್ತಾ ಇದ್ದಾಳೇನೋ ಅನ್ನೋ ಹಾಗೆ. ಭೂಮಿ ತಯಾರಿ ಆಗಿ ಸರಿಸುಮಾರು 4.5 ಬಿಲಿಯನ್ ವರ್ಷಗಳಾದವು. 4.5 ಬಿಲಿಯನ್ ವರ್ಷಗಳಿಂದ ಭೂಮಿ ತಯಾರಿ ಆದಾಗಿಂದ ಭೂಮಿ ತಾಯಿ ಸ್ವರೂಪವನ್ನು, ಆಕಾರವನ್ನು ಬದಲಿ ಮಾಡೋ ಪ್ರಯತ್ನ ಮನುಷ್ಯನಿಂದ ನಡೆದೇ ಇದೆ. ಆದರೆ ಭೂಮಿ ತಾಯಿ ಮಾತ್ರ ಹಾಗೇ ಇದ್ದಾಳೆ, ಸುಮ್ಮನೆ ಮೌನವಾಗಿ, ಶಾಂತವಾಗಿ, ಪ್ರಶಾಂತವಾಗಿದ್ದಾಳೆ. ಒಂದು ವ್ರತ ಮಾಡ್ತಾ ಇದ್ದೀನೇನೋ ಅನ್ನೋ ಹಾಗೆ ಇದ್ದಾಳೆ. ಇಂಥ ಭೂಮಿಯಿಂದ ನಾವೇನು ಕಲಿಬೇಕು? ಇದನ್ನು ನೋಡಿದ್ರೆ ಅವರು ದತ್ತಾತ್ರೇಯ ಗುರುಗಳು, ಈ ಭೂಮಿ ತಾಯಿ ಇಷ್ಟು 100,000 ಲಕ್ಷ ವರ್ಷಗಳಿಂದ ಹೀಗೆ ಶಾಂತ ಇದ್ದಾಳಲ್ಲ, ಈಕೆ ನಮಗೆ ದೊಡ್ಡ ಗುರು, ಮಹಾಗುರು, ಜಗದ್ಗುರು. ಈಕೆಯಿಂದ ನಾವು ಏನು ಪಾಠ ಕಲಿಬೇಕು ಅನ್ನೋದನ್ನು ಅವರು ಬರೀತಾರೆ. ಮೊದಲನೇದು, ಯಾರೇನೇ ಮಾಡಿದರೂ ಯಾವ ಪ್ರತಿಕ್ರಿಯೆಯನ್ನು ತೋರಿಸಬಾರದು. ಎಂಥ ದೊಡ್ಡ ಪಾಠ ಇದು. ಹೀಗೆ ನಾವು ಮಾಡೋದಕ್ಕಾಗತ್ತಾ? ಹೀಗೆ ನಾವು ಮಾಡದೇ ಇರೋದ್ರಿಂದಲೇ ನಮ್ಮೊಳಗಡೆ ಸಹನಾ ಗುಣ ಇಲ್ಲ, ಮನಸ್ಸಿನಲ್ಲಿ ಶಾಂತಿ ನೆಲೆಸಿಲ್ಲ. ಭೂಮಿ ತಾಯಿ ಯಾಕೆ ಹಾಗೆ ಇದ್ದಾಳೆ ಅಂದರೆ, ಆಕೆ ಯಾರು ಏನೇ ಮಾಡಿದರೂ ಪ್ರತಿಕ್ರಿಯೆ ತೋರಿಸೋದಿಲ್ಲ. ಪ್ರತಿಕ್ರಿಯೆ ಅಂದ್ರೇನು? ಈಗ ನನಗೆ ಯಾರಾದರೂ ಏನಾದರೂ ಅಂದರು ಅಂದರೆ ನಾನು ವಾಪಸ್ ಅನ್ನೋದು, ನನಗೆ ಯಾರಾದರೂ ಏನಾದರೂ ಕೊಟ್ಟರು ಅಂದರೆ ವಾಪಸ್ ನಾನು ಕೊಡೋದು. ಕ್ರಿಯೆಗೆ ಪ್ರತಿಕ್ರಿಯೆ. ಯಾರಾದರೂ ಏನಾದರೂ ಕೊಟ್ಟರು ನಾವು ವಾಪಸ್ ಕೊಡೋದು, ಯಾರಾದರೂ ಏನಾದರೂ ಅಂದರು ನಾವು ವಾಪಸ್ ಅನ್ನೋದು. ನಾವು ಹಾಗೆ ಮಾಡ್ತೀವಿ ಇಲ್ಲ? ಯಾರಾದರೂ ನಮಗೇನಾದರೂ ಅಂದರೆ ನಾವು ಏನಾದರೂ ಅನ್ಲಾರ್ದೆ ಬಿಡಲ್ಲ. ಅವರು ಅಂದರು ಅಂದರೆ ನಾವು ನೀ 2 ನಾವು 2-4 ಅಂತೀವಿ. ಯಾಕೆ? ನಾವು ಯಾವುದರ ಕಡಿಮೆ ಇದ್ದೀವಿ? ನಮ್ಗೆ ಯಾರು ಏನಾದ್ರು ಅಂದರು ಅಂದರೆ ಅನಿಸ್ಕೊಂಡು ಸುಮ್ಮನಿರೋದು.
ನಾವೇನು ಕಡಿಮೆ ಕಲ್ತೀವಿ? ನಮ್ಮ ಹತ್ರ ಏನು ಕಡಿಮೆ ರೊಕ್ಕದೆ? ಹೊಲ ಏನು ಕಡಿಮೆ ಇದೆ? ವಯಸ್ಸೇನು ಕಡಿಮೆ ಆಗಿದೆ? ಎಲ್ಲ ಇಟ್ಕೊಂಡು ಒಬ್ರ ಕಡೆ ಅನಿಸ್ಕೊಂಡು ಸುಮ್ಮನೆ ಕುಂಡ್ರೋದಂದ್ರೆ ಮನಸ್ಸಿಗೆ ಕೆಟ್ಟ ಅನಿಸೋದಿಲ್ಲ? ಅಂದ ತೀರ್ಸೋ. ಒಮ್ಮೆ ನಾವು ಏನು ಅನ್ಲಿಲ್ಲ ಅಂದ್ರೆ ಬಾಜು ಇದ್ದವ್ರು ಸುಮ್ಮನೆ ಇರ್ತಾರೆ ಅನಿಸ್ಕೊಂಡು ಹಂಗ ಕುಂತಿ ನೀ ಅನ್ನ ನಾ ಅದೇನು ಹಿಂದೆ ಅಂತ. ಒಟ್ಟು ನಮ್ಮ ಕಡೆ ಏನಾರ ಅನಿಸಿ ಹಚ್ಚಿ ನೀವು ಯಾಕೆ ನಕ್ಕರಿ? ನಿಮ್ಗೆ ರೂಢಿ ಐತೇನು? ಅಂದ್ ರೂಢಿ ಐತೋ ಏನು ಅನಿಸಿ ರೂಢಿ ಐತೋ? ಏನಾರ ಒಂದು ರೂಢಿ ಇರ್ತದೆ ನಮಗೆಲ್ಲ. ನಮ್ಮ ಸ್ವಭಾವನೆ ಹಾಗೆ. ಭೂಮಿ ತಾಯಿ ಯಾರೇನು ಮಾಡಿದ್ರು ಪ್ರತಿಕ್ರಿಯೆ ತೋರಿಸೋದಿಲ್ಲ. ಮುಂದಿನ ಮಾತೆಷ್ಟು ಚಂದ ಮಾತಿದೆ ನೋಡಿ, ಪ್ರತೀಕಾರದ ಮಾತೇ ಇಲ್ಲ. ಸೇಡು ಅನ್ನೋದು ಆಕೆಗೆ ಗೊತ್ತೇ ಇಲ್ಲ. ಭೂಮಿ ತಾಯಿಗೆ ಪ್ರತೀಕಾರ. ಮತ್ತೆ ಮನುಷ್ಯರಾದ ನಾವು ಭೂಮಿ ತಾಯಿಯಿಂದ ಈ ಗುಣವನ್ನ, ಈ ಸ್ವಭಾವವನ್ನ ತಿಳ್ಕೊಳ್ಳಿಲ್ಲ, ಕಲ್ಕೊಳ್ಳಿಲ್ಲ ಅಂದ್ರೆ ಏನು ಬಂತು? ಮುಂದೆ ಹೇಳ್ತಾರವರು, ತನ್ನ ಸ್ವಭಾವದಲ್ಲಿ ಯಾವ ಬದಲಾವಣೆಯನ್ನು ಭೂಮಿ ತಾಯಿ ಮಾಡಿಕೊಂಡಿಲ್ಲ. ಹಂಗಿತ್ತು ನೋಡಿ, ಆಕೆ ಎಂಥ ಪಾಠ ಹೇಳ್ಕೊಡ್ತಾ ಇದ್ದಾಳೆ. ಭೂಮಿ ತಾಯಿ ತನ್ನ ಸ್ವಭಾವ ಏನಿದೆ, ಮೂಲ ಸ್ವಭಾವ, ಅದರೊಳಗಡೆ ಏನು ಬದಲಾವಣೆ ಮಾಡಿಕೊಂಡಿಲ್ಲ. ಆಕೆ ಸ್ವಭಾವ ಏನು? ಯಾರಾದರೂ ಒಂದು ಕಾಳು ಕೊಟ್ಟರೆ ಆ ಒಂದು ಕಾಳನ್ನು 1000 ಕಾಳು ಮಾಡಿ 1,00,000 ಕಾಳು ಮಾಡಿ ಕೊಡೋದು ಅಲ್ಲ. ಯಾರು ತುಳಿತಾರೋ, ಯಾರು ಉಳುಮೆ ಮಾಡ್ತಾರೋ ಅವರಿಗೆ ಅನ್ನ ಕೊಡೋದು. ಭಾಳ ಶ್ರದ್ಧಾ ಇಟ್ಟು ಬೆವರು ಸುರಿಸಿ ದುಡಿತಾರೋ ಅವರಿಗೆ ಚಿನ್ನ ಕೊಡೋದು. ಮಣ್ಣನ್ನೇ ನಂಬಿ ಮಣ್ಣಿನ ಜೊತೆನೇ ಜೀವನ ಮಾಡ್ತಾರೋ, ಮಣ್ಣನ್ನೇ ಆಶ್ರಯಿಸ್ತಾರೋ ಅವರನ್ನು ಸದಾಕಾಲ ಸುಖವಾಗಿಡೋದು ಭೂಮಿ ಗುಣ, ಸ್ವಭಾವ. ಇಷ್ಟೆಲ್ಲ ಆದರೂ ಭೂಮಿ ತಾಯಿ ತನ್ನ ಸ್ವಭಾವದಲ್ಲಿ ಏನು ಬದಲಾವಣೆ ಮಾಡಿಕೊಂಡಿಲ್ಲ. ಎದುರಿನವರ ವರ್ತನೆಗೆ ಅನುಗುಣವಾಗಿ ವರ್ತನೆ ಅಲ್ಲ. ಯಾರಾದರೂ ಏನಾದರೂ ಮಾಡಿದ್ರು ಅಂತ ಅವ್ರಿಗೆ ಹೆಂಗೆ ಬೇಕು ಹಂಗೆ ಭೂಮಿ ತಾಯಿ ಬದಲಾವಣೆ ಆಗಲಿಲ್ಲ. ತನ್ನಂತೆ ತಾನು ಉಳಿದಿದ್ದಾಳೆ. ನಾವು ಹಂಗಾಗಬೇಕು. ನಾವೇನು ಮಾಡ್ತೀವಿ? ಯಾರಿಗೆ ಹೆಂಗೆ ಬೇಕು ಹಂಗೆ ಆ್ಯಕ್ಷನ್ ಮಾಡ್ತೀವಿ, ರಿಯಾಕ್ಷನ್ ಮಾಡ್ತೀವಿ. ಮುಂದೆ ಯಾರ ಶಾಂತ ಇದ್ದವರು, ಶಾಣೆ ಇದ್ದವರು, ದೊಡ್ಡ ಮಂದಿ ಬಂದರು ಹಂಗೆ ಮಾಡ್ತೀವಿ ಪಾತ್ರ. ತೀರ ಹೊರಟು ಯಾರ ಬಂದ್ರಂದ್ರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಪಾರ್ಟ್ ಮಾಡ್ತೀವಿ. ಹೆಂಗೆ ಬೇಕು ಹಂಗೆ ಪಾರ್ಟ್ ಚೇಂಜ್ ಮಾಡಿಕೊಂತ ಹೋಗಾಕ ಇದು ಶಾರ್ಟ್ ಪಾರ್ಟ್ ಸ್ಟೋರಿ ಅಲ್ಲ ಜೀವನ ಅನ್ನೋದು. ಹೆಂಗೆ ಭೂಮಿ ತಾಯಿ ಏನೇ ತನ್ನ ಮೇಲೆ ನಡೆದರೂ ತನ್ನ ವರ್ತನೆ ಸ್ವಭಾವ ಬದಲಿ ಮಾಡಿಕೊಳ್ಳೋದಿಲ್ಲೋ ಹಾಗೆ ನಾವು ಇರಬೇಕು. ಸುತ್ತ ಇದ್ದವರು, ಜೊತೆಗಿದ್ದವರು 10 ಮಂದಿ 100 ಮಂದಿ ಏನಾದರೂ ಮಾಡಲಿ, ಹೆಂಗಾದರೂ ಇರಲಿ, ಏನಾದರೂ ಮಾಡಲಿ, ಏನಾದರೂ ಅನ್ನಲಿ, ನಾವು ಮಾತ್ರ ಪ್ರತಿಕ್ರಿಯೆ ನೀಡಬಾರ್ದು, ಪ್ರತೀಕಾರ ತೋರಿಸಬಾರ್ದು. ಪ್ರಯೋಗ ಮಾಡಿ ನೋಡಿಬೇಕಾದ್ರೆ ಎಂಥ ಬೇಕಾದಂಥ ಸಮಸ್ಯೆ ಕ್ಷಣ ಮಾತ್ರದಾಗ ಮಾಯ ಆಗ್ತವೆ. ಎಂಥ ಬೇಕಾದಂಥ ವ್ಯಾಜ್ಯ ಜಗಳ ಅಲ್ಲೇ ಸ್ತಬ್ಧ ಆಗ್ತವೆ. ಯಾರು ಏನಾರ ಅಂದರು ನೀವೇನು ಅನ್ನಲಿಲ್ಲ ಅಂದರೆ ಜಗಳನ ಹತ್ತೋದಿಲ್ಲ. ಈಗ ನನಗೆ ಯಾರೇ ಹುಚ್ಚ ಅಂದರು ಅಂತ ಇಟ್ಕೊಡು, ನಾ ಏನು ಮಾಡಬೇಕು? ಸುಮ್ಮನೆ ಇರ್ಬೇಕು. ನಾ ಸುಮ್ಮನಿದ್ದೆ ಅಂದ್ರೆ ಅಂದವರು ಅವ್ರು ಹುಚ್ಚಲ್ಲ ಅನ್ಕೋತಾರೆ. ನನಗೆ ಹುಚ್ಚಂದಿಲ್ಲ, ನೀನು ಎಷ್ಟು ಸಾಲಿ ಕಲ್ತನ್ನ, ಎಷ್ಟು ರೊಕ್ಕದವು, ನಿನಗಿಂತ ಹೆಚ್ಚದನ್ನ ಅಂತ ಅಂದಿವೆ ಅಂದ್ರೆ, ಪ್ರತಿಕ್ರಿಯೆ ತೋರಿಸಿದೆವು ಅಂದ್ರೆ ಘರ್ಷಣೆ ಚಾಲೂ ಆಗ್ತೈತಿ, ವ್ಯಾಜ್ಯ ಚಾಲೂ ಆಗ್ತೈತಿ, ಸಂಘರ್ಷ ಚಾಲೂ ಆಗ್ತೈತಿ, ದ್ವೇಷಕ್ಕೆ ಅಸೂಯೆಗೆ ಅವಕಾಶ ಆಗ್ತೈತಿ. ಅದಕ್ಕೆ ಭೂಮಿ ತಾಯಿ ಹೆಂಗೆ ತಣ್ಣಗಿರ್ತಾಳೋ, ಶಾಂತ ಇರ್ತಾಳೋ, ಏನು ಪ್ರತಿಕ್ರಿಯೆ ತೋರಿಸೋದಿಲ್ವೋ, ಪ್ರತೀಕಾರ ಅಂದ್ರೆ ಸೇಡು, ಈರ್ಷೆ. ನಮ್ಮ ಜೀವನಗಳೆಲ್ಲ ದುಃಖದಿಂದ ಕೂಡೋದಕ್ಕೆ ಈರ್ಷೆನೇ ಕಾರಣ. ನಾವು ಸೇಡಿಡ್ತೀವಿ. ಹಾಡು ಬರೆದು ಬಿಟ್ಟಾರ, ಹಾವಿಂದು 12 ವರ್ಷ ಅಂತ, ಇವಂದು 100 ವರ್ಷ ಅಂತ. ಪದ್ಯ ಕೇಳಿದ್ರು ಹಾಡು, ಪದ್ಯ ಪಿಕ್ಚರ್ನಾಗಿನ ಪದ್ಯ.
ವಿಷ್ಣುವರ್ಧನಂದು ನಾಗರ ಹಾವು ಅಂತನೂ ಒಂದು ಮೂವಿ ಮಾಡ್ಯಾರ 50, 60, 70ನೇ ದಶಕದಾಗಿಂದ. ಹಾವಿನ ದ್ವೇಷ 12 ವರ್ಷ, ನಮ್ಮದು 100, 1, 2, 3, 4 ತಲೆ ಹೋದ್ರೂ ಬಿಡೋದಿಲ್ಲ ಅವ್ರನ್ನ ಹಾಯ್ಲಿಲ್ಲ. ನಮ್ಗೆ ಹಿಂಗೆ ಮಾಡ್ಯಾರಲ್ಲ ಅವರು ನೋಡು ಅನ್ನೋದಿಲ್ಲ. ಈಗ ಯಾರ ಏನರ ಅಂದ್ರು ಜಗಳ ಹತ್ತಂದ್ರೆ ಏನಂತೀವಿ, ನಮ್ಮ ಓಣ್ಯಾಗ ಬಾ ನೀನು ನೋಡ್ತೀವಿ ಅಂತಾರಿಲ್ಲೋ. ಯಾಕೆ ಇವ್ರ ಅವ್ರ ಓಣ್ಯಾಗ ಯಾಕೆ ಹೋಗೋದಿಲ್ಲ ಅಲ್ಲ ಅಲ್ಲ. ಹಿಂಗ ನಾವು ನಮ್ಮ ಸ್ವಭಾವದೊಳಗಡೆ ಬದಲಾವಣೆ ಮಾಡಿಕೊಳ್ಳಲಾರದೆ, ಬೇರೆಯವರಿಗಾಗಿ ನಮ್ಮ ವರ್ತನೆಯನ್ನು ಬದಲಿ ಮಾಡಿಕೊಳ್ಳಲಾರದೆ, ಮಂದಿಗೆ ತೋರಿಸಿಕೊಳ್ಳೋ ಸಲುವಾಗಿ ನಾವು ಹಿಂಗಿದೀವಿ ಅಂತ ತೋರಿಸಿಕೊಳ್ಳೋ ಸಲುವಾಗಿ ನುಡಿಲಾರದೆ ಆತ್ಮತೃಪ್ತಿಗಾಗಿ, ಆನಂದಕ್ಕಾಗಿ, ಭಗವಂತನ ತೃಪ್ತಿಗಾಗಿ ಜೀವನವನ್ನು ಸವೆಸಿದೆವು ಅಂದರೆ ಭೂಮಿಯ ಹಾಗೆ ನಾವು ಕೂಡ ಸಹನಾಶೀಲರಾಗ್ತೀವಿ. ಅಂಥ ಗುಣವನ್ನು ಕಲಿಬೇಕು, ಅಂಥ ಪಾಠವನ್ನು ಕಲಿಬೇಕು ಅಂತ ಗುರು ದತ್ತಾತ್ರೇಯರು ಯದು ಮಹಾರಾಜನಿಗೆ ಹೇಳಿದರು. ಯಾರು ಹೇಳಿದರು? ಯದು ಮಹಾರಾಜರು ಹೇಳಿದ್ರ? ಹಿಂಗಾಕೈತೆ ನೋಡಿ, ಅತ್ತಾಗಿತ್ತ ನೋಡಿದ್ರೆ ಹಿಂಗಾಕೈತೆ. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಅದನ್ನು ಮತ್ತೆ ಯಾರು ಹೇಳಿದರು? ಶ್ರೀಕೃಷ್ಣ ಹೇಳಿದ. ಯಾರಿಗೆ ಹೇಳಿದ? ಉದ್ಧಾಲಕನಿಗೆ ಹೇಳಿದ. ಇಲ್ಲಿ ಉದ್ಧಾಲಕ ನೆಪ. ಉದ್ಧಾರ ಆಗಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆಯೋ ಎಲ್ಲರೂ ಇದನ್ನು ತಿಳ್ಕೋಬೇಕು. ಭೂಮಿ ತಾಯಿ ನಮ್ಮ ಗುರು, ಆಕೆಯ ಶಾಂತ ಸ್ವಭಾವ ನಮಗೆ ದೊಡ್ಡ ಪಾಠ ಆಗಬೇಕು. ನಮ್ಮ ವರ್ತನೆಯೊಳಗಡೆ ಪರಿವರ್ತನೆ ಆಗಬೇಕು, ಸ್ವಭಾವ ಸುಧಾರಿಸಬೇಕು, ಗುಣ ನಡತೆ ಒಳ್ಳೆಯದಾಗಬೇಕು. ನಾವು ಒಬ್ಬರಿಗಾದರೂ ಒಂದಾದರೂ ಉಪಕಾರ ಮಾಡುವ ಹಾಗೆ ಆಗಬೇಕು ಅನ್ನೋದೇ ಮೊದಲನೇ ಗುರುವಿನ ಪಾಠ. ಆ ಗುರುವೇ ಭೂಮಿ. ಇಂಥ ಇನ್ನೂ 23 ಜನ ಗುರುಗಳಿದ್ದಾರೆ. ಈಗ ಮೊದಲನೇವರಾದರು. ಇನ್ನೂ ಎಷ್ಟು ಜನ? ಒಟ್ಟು ಎಷ್ಟು ಜನ? ಹಾಗೆ ನೋಡಿದರೆ ಲೆಕ್ಕ ಇಲ್ಲ. ಆದರೆ ಇಲ್ಲಿ ಗುರು ದತ್ತಾತ್ರೇಯರು ಹೇಳಿರೋದು 24 ಗುರುಗಳು. ಇಂಥವ್ರು 1,00,000 ಜನ ಗುರುಗಳಿದ್ದಾರೆ, ಕೋಟಿ ಜನ ಗುರುಗಳಿದ್ದಾರೆ. ಕಲಿಬೇಕು ಅನ್ನೋ ಮನಸ್ಸಿರಬೇಕು. ಈಗ ಒಬ್ಬರು ಗುರುಗಳಾದ್ರಲ್ಲ, ನಾಳೆ ಇನ್ನೊಂದಿಬ್ಬರು 3 ಜನ ಗುರುಗಳನ್ನು ನೋಡೋಣ. ನಮಸ್ಕಾರ.